ಈಗ ತಾಂಬೂಲ ಬದಲಾಯಿಸ್ಕೊಳ್ಳಿ. ಲಗ್ನಂ ಸಾವಧಾನ ಸುಮೂರ್ತ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಈ ಕ್ಷಣದಿಂದ ನಾವು ನೀವು ಬೀಗ್ರು. ನಿಮ್ಮೆಲ್ಲರ ಸಂಭ್ರಮದೊಳಗ ನಾನ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ನನ್ ಕ್ಷಮ ಮಾಡ್ರಿ. ಪ್ರಿಯಾ, ನೀ ಹಿಂಗ್ ಕ್ಷಮ ಕೇಳಿದ್ರೆ ಅವ್ರ ಮನಸ್ಸಿಗೆ ಇನ್ನಷ್ಟು ನೋವಾಗಂಗಿಲ್ಲನ? ನೋಡ್ರಿ, ಈಕಿ 8 ವರ್ಷ ಈ ವಿಚಾರ ನನ್ನಿಂದ ಮುಚ್ಚಿಟ್ಲಂತ ನನಗೇನು ಕೋಪ ಇಲ್ರಿ. ಆದ್ರೆ 8 ವರ್ಷ ಈ ಗುಟ್ಟನ್ನ ತನ್ನೊಳಗ ಮುಚ್ಚಿಟ್ಟುಕೊಂಡು ಒಬ್ಬಳೇ ಕೊರಗಾಳಲ್ಲ, ಅದನ್ನ ನೆನೆಸ್ಕೊಂಡು ನನಗ್ ಬಹಳ ಸಂಕಟ ಆಕತ್ರಿ, ಬಹಳ ಸಂಕಟ ಆಕತ್ರಿ. ಕ್ಷಮ ಮಾಡ್ಬಿಟ್ರಿ. ಓಹೋ, ಮತ್ತದ ಕ್ಷಮ. ಪ್ರಿಯಾ, ಸಾಕು. 8 ವರ್ಷ ನೀ ಅನುಭವಿಸಿದ್ದು ಸಾಕು. ಇನ್ನು ಮುಂದೆ ನೀ ಯಾರ ಮುಂದೆ ಕ್ಷಮ ಬೇಡ. ಈಗ ನನ್ನಿಂದ ಏನಾರ ತಪ್ಪಾಗಿದ್ರೆ ನೋಡ್ರಿ, 3ನೇ ವ್ಯಕ್ತಿ ಹ್ಯಾಂಗ ಇಲ್ಲಿಗೆ ಬಂದ್ವಿ. ಈಗ ಈ ಮನೆ ಮಂದಿಯಾಗ ನಾವು ಒಬ್ಬರಾಗದೀವಿ. ಬಹಳ ಸಂತೋಷ ಆಕೈತ್ರಿ, ನನಗೆ ಬಹಳ ಸಂತೋಷ. ನಂಗ ಮೀರಾಬಾಯರು ನಮಗಿಲ್ಲಿ ಬರ್ರಿ ಅಂತ ಕರೀದ ಹೋಗಿದ್ರೆ ಇದೆಲ್ಲ ಒಂದು ಆಗ್ತಿದ್ದಿಲ್ಲ ನೋಡ್ರಿ. ಅದಕ್ಕ ಮೀರಾ ಅವ್ರಿಗೆ ನಮ್ಮ ಮೊದಲು ಥ್ಯಾಂಕ್ಸ್ ಹೇಳಕ ಬೇಕು. ಥ್ಯಾಂಕ್ಸ್ ರೀ ಬಾಯರ, ಬಹಳ ಥ್ಯಾಂಕ್ಸ್. ನಿಮ್ ಮಾತು ಕೇಳಿ ಸಂತೋಷ, ಸಮಾಧಾನ ಎರಡೂ ಆತು. ನಮ್ಮಮ್ಮ ನಿಮ್ಮ ಜೊತೆ ಇಷ್ಟು ದಿನ ಹೇಗಿದ್ರೋ ಹಾಗೇನೆ ಮುಂದೆನೂ ಇರ್ತಾರಲ್ವಾ? ಬೂರಿ ಹಂಗ ನೋಡ್ಕೋತೀರ್ರಿ, ಸಂಶಯ ಬೇಡ್ರಿ. ಇಲ್ಲ ನೋಡ್ರಿ, ಈಕೆ ಮನಸ್ಸು ಮಾಡಿದ್ರ ಎಂದೋ ಈ ವಿಚಾರ ನನ್ನ ಮುಂದೆ ಹೇಳ್ಬೋದಿತ್ತು. ಹೇಳಿದ್ರ ನಾ ಅರ್ಥನ ಮಾಡ್ಕೋತಿದ್ದೀನ್ರಿ. ಆದ್ರೆ ಈಕೆಗ ನನ್ನ ಆರೋಗ್ಯ, ನನ್ನ ಮನಃಶಾಂತಿ, ನಮ್ಮ ಮನೆ ಸಂತೋಷ ಇದೆಲ್ಲ ಬಹಳ ಮುಖ್ಯ ಆಗಿತ್ರಿ. ಅದಕ್ಕಾಗಿ ವಿಚಾರ ನನ್ನಿಂದ ಮುಚ್ಚಿಟ್ಟ. ಅಂದ್ರೆ ನಮ್ಮ ಮನಿ ಬಗ್ಗೆ ಈಕೆ ಇಟೊಂದೆಲ್ಲ ಕಾಳಜಿ ಮಾಡ್ತಾಳ ಅಂದ್ಮೇಲೆ ಒಂದೇ ಒಂದು ಕ್ಷಣಕ್ಕಾರು ನಾ ಈಕೆ ಮೇಲೆ ಸಿಟ್ಟು ಮಾಡ್ಕೊಳಕ್ ಆಗ್ತದೇನ್ರಿ? ಹೇಳ್ರಿ, ತಪ್ಪಾಗ್ತದ, ತಪ್ಪಾಗ್ತದ. ಸಾಹೇಬ್ರ, ಪ್ರಿಯಾ ನಿಮ್ಮ ತಾಯಿ ಅನ್ನೋದು ಎಷ್ಟು ಖರೇನೋ, ಈಕೆ ನನ್ನ ಹೆಂಡತಿ ಅನ್ನೋದು ಅಷ್ಟೇ ಖರೇನು. ಇಲ್ಲ ಅಂತಂದ್ರೆ 8 ವರ್ಷ ಸಂಸಾರ ಮಾಡಿದ್ದಕ್ಕೆ ಏನರ್ಥ? ನೀವ 8 ವರ್ಷ ಕೂಡಿ ಬಾಳಿದಕ್ಕೆ ಏನರ್ಥ? ಹೇಳ್ರಿ, ಹೇಳ್ರಿ. ನನಗೆ ಈ ಮಾತೊಂದು ಸಾಕು, ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ. ಏನಾದ್ರೂ ಎಲ್ಲ ಒಳ್ಳೇದಾಯ್ತಲ್ಲ ದಾದಾ. ಸೀರಿಯಸ್ಲಿ ನನ್ಗೆ ಆಗ್ಲೇ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿರಲ್ಲ. ಐ ವಾಸ್ ಸೋ ಅಫ್ರೇಡ್. ಸಖತ್ ಭಯ ಆಗೋಯ್ತು ಮಾನ್ಸಿ ನನ್ಗೆ. ಬಟ್ ಥ್ಯಾಂಕ್ ಗಾಡ್. ಜೀವನನೇ ಅಷ್ಟು ಮುಂದಿನ ಕ್ಷಣ ಏನ್ ಸರ್ಪ್ರೈಸ್ ಇರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಎಸ್ ದಾದಾ, ಆದ್ರೆ ನೆಕ್ಸ್ಟ್ ನಿಮ್ಗೇನ್ ಸರ್ಪ್ರೈಸ್ ಅಂತ ನನಗೆ ಚೆನ್ನಾಗ್ ಗೊತ್ತು. ಏನು? ರಿಂಗ್ ಎಕ್ಸ್ಚೇಂಜ್.
ಪುರೋಹಿತ್ರೆ, ರಿಂಗ್ ಎಕ್ಸ್ಚೇಂಜ್ ಸ್ಟಾರ್ಟ್ ಮಾಡ್ಬೋದಲ್ಲ? ಮೀರಾ, ರಿಂಗ್ ರೆಡಿ ಇದೆಯಲ್ಲ? ಸರ್, ಹಿಯರ್ ಆರ್ ದ ರಿಂಗ್ಸ್. ಆರ್ಯ ಸರ್, ಅನುಗೆ ನೀವ್ ಹಾಕ್ಬೇಕಾಗಿರೋ ರಿಂಗನ್ನ ನಾನು ಅನು ಹತ್ರನೇ ತಗೊಂಡಿದ್ದೀನಿ. ಅಂಡ್ ಐ ಮಸ್ಟ್ ಟೆಲ್ ಯು ಸರ್, ಈ ರಿಂಗನ್ನ ಅನು ಕೈಯಿಂದ ಬಿಚ್ಕೊಡುವಾಗ ಎಷ್ಟು ಫೀಲ್ ಮಾಡ್ಕೊಂಡ್ರು ಗೊತ್ತಾ? ರಿಂಗ್ ಎಕ್ಸ್ಚೇಂಜ್ ಸೆರೆಮನಿಗೆ ಬೇಕು ಅಂತ ಕೇಳಿ ಇಸ್ಕೊಂಡೆ. ಅವ್ರಿಗೆ ಇದನ್ನ ಬಿಚ್ಕೊಡಕ್ಕೆ ಇಷ್ಟನೇ ಇರ್ಲಿಲ್ಲ. ಮೀರಾ, ಒಂದ್ ನಿಮಿಷ. ಅಮ್ಮ, ಈ ಉಂಗ್ರ ಇದನ್ನೇ ತೋರ್ಸೋಣ ಆರ್ಯ. ಈಗ ಗಂಡು ಹೆಣ್ಣು ಇಬ್ಬರು ಎದ್ದು ನಿಂತ್ಕೊಂಡು ಉಂಗುರ ಬದಲಾಯಿಸ್ಕೊಳ್ಳಿ. ಮೊದಲು ನೀನು. ನಾನು ಎಷ್ಟು ಜನ್ಮ ಎತ್ತಿದ್ರು ಪ್ರತಿ ಸಲ ನನ್ನ ಮದುವೆ ನಿಮ್ಮ ಜೊತೆನೇ ಆಗಬೇಕು.
ಅನು 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 ನಾನು ಆಗ್ಲೇ ಹೇಳ್ದೆ ಸ್ವಲ್ಪನಾದ್ರೂ ಜ್ಯೂಸ್ ಕುಡಿಯಮ್ಮ ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? ನಿನ್ನೆಯಿಂದ ಏನು ತಿಂದಿಲ್ಲ, ಎಂಗೇಜ್ಮೆಂಟ್ ಆಗೋವರೆಗೂ ಏನು ಮುಟ್ಟಲ್ಲ ಅನ್ಬಿಟ್ಲು. ನಾನು ಅನ್ಕೊಂಡೆ ಪುಷ್ಪ ಅವ್ರೆ, ನೀವು ಯಾಕೆ ಅವಳು ಹೇಳಿದ್ದೆಲ್ಲ ಒಪ್ಕೋತೀರಾ? ಅನು ಅನು ನೀರು ಕೊಡಿ. ಅನು ನೀರು ತಗೋ. ತೊಡ್ಸಿರೋ ಮೊದಲನೇ ಉಂಗ್ರ. ನನ್ನ ಕ್ಷಮಿಸೋನು. ನಿನ್ನ ಭಾವನೆಗಳನ್ನ ನಾನು ಮೊದಲೇ ಅರ್ಥ ಮಾಡ್ಕೋಬೇಕಿತ್ತು. ಅಮ್ಮ, ನೀವು ಮನಸ್ಸಲ್ಲಿ ಏನು ಅನ್ಕೊಂಡು ಈ ಉಂಗ್ರ ತಂದ್ರು ಅದನ್ನ ಅಲ್ಲಿಗೆ ಬಿಟ್ಬಿಡಿ. ದಯವಿಟ್ಟು ಕ್ಷಮಿಸಿ ಅಮ್ಮ. ಅನುಗೆ ಅವಳ ಆ ಉಂಗ್ರದ ಮೇಲೇನೆ ವಿಶೇಷವಾದ ಭಾವನೆಗಳಿವೆ. ಮೀರಾನು ಆಗ್ಲೇ ಹೇಳಿದ್ಲಲ್ಲ, ನೀನು ಕೊಡೋವಾಗ ಇಲ್ಲ ಅಂತ ಹೇಳೋಕ್ಕಾಗದೆ ಒತ್ತಡದಲ್ಲಿ ತಲೆ ಸುತ್ತಿದೆ ಅಷ್ಟೇ. ಅನು, ದಯವಿಟ್ಟು ಕ್ಷಮಿಸೋನು. ನಾನು ನಿನಗೆ ಆ ಉಂಗ್ರನೇ ತೊಡಿಸ್ತೀನಿ. ಇದ್ರ ಹಿಂದೆ ಇಷ್ಟೊಂದು ವಿಷಯ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅನು, ಸಾರಿ. ಆರ್ಯ, ನೀನು ಅದನ್ನೇ ತೊಡ್ಸು. ಇದೇ ಉಂಗ್ರನ 3ನೇ ಸಲ ತೋರಿಸ್ತಿದ್ದೀನಿ. ಓಹೋ, 3 ಗಂಟೆ ಹಾಕಿದ್ರೆ ಮದುವೆ ಅಂತಾರೆ. ನೀವು 3 ಸರಿ ರಿಂಗ್ ಚೇಂಜ್ ಮಾಡಿ ಮದುವೆ ಆಗ್ತಾ ಇದ್ರ ಅನ್ನಿ. ಮಾನ್ಸಿ, ಫೋಟೋ ತಗೋ. ಸಂಜು, ನಾನು ನಿನ್ಗೋಸ್ಕರ ಏನು ಮಾಡಿಲ್ಲ. ನಿನಗೆ ಆಶೀರ್ವಾದ ಮಾಡೋ ಹಕ್ಕು ನನಗೆ ಖರೇನ ಇಲ್ಲ ಮಗ. ಅಮ್ಮ, ಆಶೀರ್ವಾದ ಮಾಡೋದಕ್ಕೆ ಹಕ್ಕಿ ಯಾಕೆ? ಒಳ್ಳೆ ಮನ್ಸಿದ್ರೆ ಸಾಕು. ನಿಮ್ಮ ಮನ್ಸು ಎಷ್ಟು ಒಳ್ಳೇದು ಅಂತ ನನಗೆ ಗೊತ್ತು. ಅಮ್ಮ, ಆಗಿದ್ದೆಲ್ಲ ಆಗೋಯ್ತು. ಮನಸ್ಸಲ್ಲಿ ಯಾವ ಹೊರೆನೂ ಇಟ್ಕೋಬೇಡಿ. ಬದುಕಿನ ಯಾವುದೇ ಹಂತದಲ್ಲೂ ಎಷ್ಟೇ ಸಂಕಟ ಬಂದರೂ
ನಾನಿದ್ದೀನಿ ಅನ್ನೋದನ್ನು ಜ್ಞಾಪಕ ಕಟ್ಕೊಳ್ಳಿ. ಸಂಜು, ನಾನು ನಿನ್ನ ಮಾತನ್ನ ಸಂಪೂರ್ಣ ಒಪ್ತೀನಿ. ಆಶೀರ್ವಾದ ಮಾಡಿ. ಯಾವುದೇ ಸಂದರ್ಭದಲ್ಲೂ ಸೂಕ್ಷ್ಮತೆ ಮೀರದೆ ಯೋಚಿಸ್ತೀಯಲ್ಲ. ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ತೃಪ್ತಿ ಆಗ್ತಾ ಇದೆ. ಹೆತ್ತಮ್ಮನ ಆಶೀರ್ವಾದ ಪಡೆದಾಗ್ಲೇ ನೀನೆಷ್ಟು ಸಂಸ್ಕಾರವಂತ ಅಂತ ಸಾಬೀತಾಯ್ತು ಆರ್ಯ. ನನ್ನ ಮಗ ಅಷ್ಟೇ ಹೀಗೆ ಯೋಚಿಸಕ್ ಸಾಧ್ಯ. ಈಗ ಸಮಾಧಾನ. ನಾನು ಸುಬ್ಬು ಈ ಮದ್ವೆ ವಿಚಾರದಲ್ಲಿ ತುಂಬಾನೇ ಕಹಿ ಘಟನೆಗಳನ್ನ ನೋಡ್ಬಿಟ್ಟಿದೀವಿ. ಹುಡುಗ ಹುಡುಗಿಗೆ ಉಂಗ್ರ ತೋರಿಸೋವರೆಗೂ ನಮಗ್ ತುಂಬಾನೇ ಭಯ ಆಗ್ತಿತ್ತು. ಸದ್ಯ ಯಾವ ತೊಂದರೆನೂ ಇಲ್ಲದೆ ಎಲ್ಲ ಚೆನ್ನಾಗೈತಲ್ಲ, ಅಷ್ಟು ಸಾಕು. ಎಲ್ಲವ ಈ ಸಿನಿಮಾದಲ್ಲೆಲ್ಲ ಹೇಳ್ತಾರಲ್ಲ, ಹೆಣ್ಣೆತ್ತೋರ್ ಸಂಕಟ ಯಾರಿಗೂ ಅರ್ಥ ಆಗಲ್ಲ ಅಂತ. ಮೊದಲೆಲ್ಲ ಈ ಡೈಲಾಗ್ ಕೇಳಿದಾಗ ಏನು ಹೆಣ್ಣೆತ್ತವ್ರಿಗೆ ಬರೀ ಸಂಕಟನೇ ಇರುತ್ತಾ ಅಂತ ಆಡ್ಕೋತಾ ಇದ್ದೆ. ಆದ್ರೆ ಅದು ನಿಜ ಅಂತ ಗೊತ್ತಾಯ್ತು. ಇನ್ಯಾವ ಟೆನ್ಷನ್ನೂ ಇಲ್ಲ. ನನಗೂ ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ. ಆರ್ಯನ್ ಮದುವೆ ಅನ್ನೋದು ನಮ್ಗೆಲ್ಲ ಕನ್ಸು ನನ್ಸಾದ ಕ್ಷಣ. ಈ ನಿಶ್ಚಿತಾರ್ಥ ನಾವು ಅನ್ಕೊಂಡ ಹಾಗೆ ನಡೀತು. ಮುಂದಿನ ಅಷ್ಟೂ ಕೆಲಸನೂ ನಮಗ್ ಬಿಟ್ಬಿಡಿ. ಇನ್ನು ಮದುವೆ ಎಲ್ಲ ತಯಾರಿನೂ ನಮ್ದೆ. ಇದಕ್ಕೆ ನಿಮ್ಗಳ್ದೆಲ್ಲ ಅಭ್ಯಂತರ ಇಲ್ಲ ತಾನೆ? ಗೋಲ್ಡನ್ ಕಡೆಯವರು ಇಂಥ ಆಫರ್ ಕೊಡುವಾಗ ಅಭ್ಯಂತರ ಮಾಡಕ್ಕಾಗತ್ತಾ? ಗಂಡಿನ ಕಡೆಯವರು ಆಫರ್ ಕೊಡ್ತಾರೆ ಅಂತ ಎಲ್ಲಾ ಹೊರೆನೂ ಅವ್ರಿಗೆ ಹೊರಸಕ್ಕಾಗತ್ತಾ? ನಮ್ ಕರ್ತವ್ಯ ಅಂತ ನಾವು ಮಾಡ್ಲೇಬೇಕಲ್ವಾ ಅಮ್ಮ? ಇಲ್ಲ ಸುಬ್ಬು ಅವರೇ, ನೀವು ಎಂಗೇಜ್ಮೆಂಟ್ ಮಾಡ್ಕೊಟ್ಟಿದ್ದೀರಾ. ಮದುವೆ ಜವಾಬ್ದಾರಿ ನಮ್ದು. ಏನಂತೀರಪ್ಪ? ಯಾ ಪಕ್ಕ. ಈ ವಿಷಯದಲ್ಲಿ ಸುಬ್ಬು ಅವರೇ ವಾದ ಮಾಡದೆ ಒಪ್ಪಿಗೆ ಸೂಚಿಸ್ಬೇಕು. ಇದಕ್ಕೆ ನಿಮ್ ಸಮ್ಮತಿ ಇದೆ ಅಂತ ಭಾವಿಸ್ತೀನಿ. ಇದು ಬಿಟ್ರೆ ನಮ್ ಕಡೆಯಿಂದ ಯಾವ ಬೇಡಿಕೆನೂ ಇಲ್ಲ. ಬೇಡಿಕೆ ಇಲ್ವಾ? ಅವ್ರೇನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಲ್ಲಮ್ಮ. ಏನ್ ಹೇಳ್ತಾ ಇದೀಯ ಆರ್ಯ? ಅವ್ರು ಕೊಡೋ ವಿಚಾರಗಳ ಬಗ್ಗೆ ನಾವು ಸ್ಪಷ್ಟವಾಗಿ ಕೇಳಬೇಕು. ಅವರ ಅತ್ಯಮೂಲ್ಯವಾದ ಅನರ್ಘ್ಯ ರತ್ನವನ್ನ ಶಾಶ್ವತವಾಗಿ ನಮಗೆ ಕೊಡಬೇಕು. ಮದುವೆಗೆ 15 ದಿನ ಮುಂಚೆನೆ ನೀವು ಬರಬೇಕು. ನೀವು ಬರ್ತೀರಾ ಅನ್ನೋದು ನನಗೆ ಗೊತ್ತಿದೆ. ಆದ್ರೂ ಒಂದ್ಸಲ ನನ್ನ ಕಡೆಯಿಂದ ಹೇಳಿದೆ ಅಷ್ಟೇ. ಅಮ್ಮ, ನಿನ್ನ ಮೌನ ನನಗೆ ಅರ್ಥ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಎಷ್ಟೇ ಮಾತಾಡಿದ್ರು ಅದು ಕಡಿಮೆನೆ. ಏನೇ ಹೇಳಿದ್ರು ಅದು ಅಸಂಬದ್ಧನೇ. ನೀನೇನು ಯೋಚನೆ ಮಾಡಬೇಡಮ್ಮ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಮ್ಮ. ಸ್ನೇಹ, ವಿಶ್ವಾಸ, ಬಾಂಧವ್ಯದ ಜೊತೆ ಹೊಸ ಬಂಧ ನಮ್ಮನ್ನ ಬೆರೆತಿರೋದಕ್ಕೆ ನನಗೆ ತುಂಬಾ ಸಂತೋಷ ಇದೆ. ಬಂಗಾರ
ಅಮ್ಮ ಅಪ್ಪ ನೀವಿಬ್ರು ಮದುವೆಗೆ ತಪ್ಪದೆ ಬರ್ಬೇಕು. ಅಳಬೇಡಮ್ಮ, ಇನ್ಮೇಲೆ ಖುಷಿಯಾಗಿ ಖುಷಿಯಿಂದ ಹೋಗುತ್ತೆ.